ಒಂದು ಚಿಕ್ಕ ಗೂಡು ತರ ಇದೆ, ಅದೇ ನನ್ನ ಅಂಗಡಿ. ಇದು ಬಂದು ನನ್ನ ಸ್ಟುಡಿಯೋ, ಶಿರಡಿ ಆರ್ಟ್ಸ್ ಅಂಡ್ ಟ್ಯಾಟೂಸ್ ಅಂತ. ಟ್ಯಾಟೂಗೋಸ್ಟು ಕರ್ನಾಟಕ ಫೇಮಸ್. ಒಂದು ಫೋಟೋ ಹುಡುಕ್ಬೇಕು ಅಂತ ಹೇಳಿ ಹುಡುಕ್ತಿರ್ಬೇಕಾದ್ರೆ ರೋಡಲ್ಲಿ ಸಿಕ್ತಿದ್ದು, ರಸ್ತೆಯಲ್ಲಿ. ಹೌದು. ಅದು ಬಂದ್ಬಿಟ್ಟು ಮಳೆ ಬರ್ತಾ ಇತ್ತು, ಹನಿ ಮಳೆ ಆಗ್ತಿತ್ತು, ಹಿಂದೆ ಎಲ್ಲ ಬಂದ್ಬಿಟ್ಟು ನೆಂದೋಗಿತ್ತು. ಇವತ್ತು ಮಾರ್ಕ್ ಕಾಣುತ್ತೆ ನೋಡಿ ಇಲ್ಲಿ. ಟ್ಯಾಟೂಗೋಸ್ಟ್ ಕೈಯಲ್ಲಿ ಟ್ಯಾಟೂ ಹಾಕ್ಸಿದ್ರೆ ಲಕ್ ಚೇಂಜ್ ಆಗತ್ತೆ ಅನ್ನೋದು ಒಂದು ಟಾಕ್ ಇದೆ. ಸೊ ಇವರ ಒಂದು ಟ್ಯಾಟೂ ಸ್ಟುಡಿಯೋ ಶಿರಡಿ ಆರ್ಟ್ಸ್ ಅಂಡ್ ಟ್ಯಾಟೂಸ್, ಮುದ್ದಯ್ಯನಪಾಳ್ಯ ರೋಡ್. ನೀವ್ ಹೇಳಿ ಸರ್. ಇದು ಬಂದು ಮುದ್ದಯ್ಯನಪಾಳ್ಯ ಸರ್ಕಲ್ ಇಂದ RTO ಆಫೀಸ್ ಕಡೆ ಹೋಗ್ಬೇಕಾದ್ರೆ ನಿಮಗೆ ರೈಟ್ ಸೈಡ್ ಇಂದ, ಮುದ್ದಯ್ಯನಪಾಳ್ಯ ಸರ್ಕಲ್ ಇಂದ ಬಂದ್ರೆ ರೈಟ್ ಸೈಡ್ಗೆ ಒಂದು ಆರ್ಚ್ ಸಿಗುತ್ತೆ. ಆರ್ಚ್ ಬಂದ್ಬಿಟ್ಟು ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಆರ್ಚ್. ಈ ಆರ್ಚಲ್ಲಿ ಒಳಗಡೆ ಬಂದ್ರೆ ಎಡಗಡೆ ಲೆಫ್ಟ್ ಅಲ್ಲಿ ಒಂದು ಚಿಕ್ಕ ಗೂಡು ತರ ಇದೆ, ಅದೇ ನನ್ನ ಅಂಗಡಿ. ನೀವೇ ತೋರಿಸ್ಬೇಕು. ಓಕೆ, ಬನ್ನಿ ಎಲ್ಲ ತೋರಿಸ್ತೀನಿ. ಫೇಸ್ ನೋಡಿದ್ರೆ ಟ್ಯಾಟೂ ಹಾಕೋನ್ನ ನೋಡಿದ್ರೆ ಸ್ಟುಡಿಯೋದಲ್ಲಿ ಏನೇನ್ ಸೆಟಪ್ ಮಾಡಿದೀರಾ, ಏನೇನ್ ಇದೆ ಅಲ್ಲಿ ಟ್ಯಾಟೂ ಇಂಪಾರ್ಟೆಂಟ್ ವಸ್ತುಗಳು? ಖಂಡಿತ. ಇದು ಬಂದು ನನ್ನ ಸ್ಟುಡಿಯೋ ಶಿರಡಿ ಆರ್ಟ್ಸ್ ಅಂಡ್ ಟ್ಯಾಟೂಸ್ ಅಂತ. ಇದು ತುಂಬ ಕಷ್ಟದಲ್ಲಿ ಮಾಡಿರುವಂಥ ಒಂದು ಅಂಗಡಿ ಇದು. ಈ ಅಂಗಡಿ ಅಂಗಡಿ ಮಾಡೋದಕ್ಕೆ ದುಡ್ಡು ಇರಲಿಲ್ಲ. ಒಂದು ಬೈಕನ್ನು ಫ್ಲೆಚ್ ಮಾಡಿಸಿ ಅಡಮಾನ ಇಟ್ಟು, ಒಂದು ಬೈಕನ್ನು ಅಡಮಾನ ಇಟ್ಟು ಅದರಲ್ಲಿ 30,000 ಬಂತು. ಬರೀ 30,000 ಬಜೆಟಲ್ಲಿ ಸ್ಟಾರ್ಟ್ ಮಾಡಿರೋ ಅಂಗಡಿ. ಇವತ್ತು ಇದ್ರ ಮೇಲೆ ತುಂಬ ಸೆಂಟಿಮೆಂಟು, ಅದಕ್ಕೆ ಇರ್ತೀನಿ. ಅಡ್ವಾನ್ಸ್ ಬಂದ್ಬಿಟ್ಟು ನಮ್ಮ ಓನರ್ ತುಂಬ ಒಳ್ಳೆಯವರು. ಅವ್ರು ಬಂದ್ಬಿಟ್ಟು ಅಡ್ವಾನ್ಸನ್ನು ಫಸ್ಟ್ ಒಂದು 5,000 ಕೊಟ್ಟೆ, ಆಮೇಲೆ ಎಲ್ಲ ಸೆಟಪ್ ಮಾಡ್ಕೊಂಬಿಟ್ಟು ಸ್ವಲ್ಪನೇ ಕೊಟ್ಟು ತೀರಿಸ್ಕೊಂಡೆ. ತುಂಬ ಚಿಕ್ಕ ಅಂಗಡಿ ನಂದು ಬಂದ್ಬಿಟ್ಟು. ಅಂಗಡಿ ತುಂಬ ಜನ ಅಂದ್ಕೊಂಡಿರ್ತಾರೆ ಟ್ಯಾಟೂಗೋಸ್ಟು ಕರ್ನಾಟಕ ಫೇಮಸ್ಸು ಇದಾನೆ, ದೊಡ್ಡ ಸ್ಟುಡಿಯೋ ಇದೆ. ಎಷ್ಟೋ ಜನ ಬಂದವ್ರು ಹಂಗೆ ಹೇಳಿರೋದು, ಅಣ್ಣ ನಿನ್ನ ಸ್ಟುಡಿಯೋ ಇರೋದೇ ಕಾಣಿಸೋದೇ ಇಲ್ವಲ್ಲ ಅಣ್ಣ, ರೋಡಲ್ಲಿ ಹಿಂಗೋಗ್ಬಿಟ್ಟಿದ್ದೀವಿ ನಾವು, ಹಿಂಗೋಗ್ಬಿಟ್ಟಿದ್ದೀವಿ, ಕಾಣಿಸ್ಲೇ ಇಲ್ಲ ಅಂತ ಹೇಳ್ತಾರೆ. ಇದು ಕಣ್ಣು ಕಾಣಿಸಲ್ಲ, ಅಂದರೆ ಕರ್ನಾಟಕ ಜನರ ಮನಸ್ಸು ಕಾಣಿಸಿದೆ. ಬಡವ್ರ ಅಂಗಡಿ ಇದು. ಬನ್ನಿ. ಇದು ಬಂದ್ಬಿಟ್ಟು ಶಿರಡಿ ಆರ್ಟ್ಸ್ ಅಂಡ್ ಟ್ಯಾಟೂಸ್ ಅಂತೇಳಿ. ಪಿಯರ್ಸಿಂಗ್ ಇದೆ. ಹೌದು, ಪಿಯರ್ಸಿಂಗ್ ಇದೆ. ಬನ್ನಿ. ಇದು ಬಂದು ಅಂಗಡಿ ಓಪನ್ ಆದಾಗ ಒಂದು ಫೋಟೋ ಹುಡುಕ್ತಾ ಇದ್ದೆ. ಒಂದು ದೇವ್ರದ್ದು ಒಂದು ಫೋಟೋ ಇಡಬೇಕು, ಸಾಯಿಬಾಬಾ ಭಕ್ತ ನಾನು. ಒಂದು ಫೋಟೋ ಹುಡುಕ್ಬೇಕು ಅಂತ ಹೇಳಿ ಹುಡುಕ್ತಿರ್ಬೇಕಾದ್ರೆ ರೋಡಲ್ಲಿ ಸಿಕ್ತಿದ್ದು, ರಸ್ತೆಯಲ್ಲಿ. ಹೌದು. ಅದು ಬಂದ್ಬಿಟ್ಟು ಮಳೆ ಬರ್ತಾ ಇತ್ತು, ಹನಿ ಮಳೆ ಆಗ್ತಿತ್ತು, ಹಿಂದೆ ಎಲ್ಲ ಬಂದ್ಬಿಟ್ಟು ನೆಂದೋಗಿತ್ತು. ಇವತ್ತು ಮಾರ್ಕ್ ಕಾಣುತ್ತೆ ನೋಡಿ ಇಲ್ಲಿ. ಅದು ನೆನಿತಾ ಇತ್ತು. ಸಿಕ್ಕಿರೋದು. ಇದನ್ನ ನಾನು ತಂದಿಟ್ಟೆ. ನಾನು ಇದು ಖಂಡಿತ ನಾನು ಇವ್ರದ್ದು ಇದು ಗೊರವನಹಳ್ಳಿಯಿಂದ ತಂದಿರೋದು, ಮಹಾಲಕ್ಷ್ಮಿದು. ವೆಂಕಟರಮಣ ಸ್ವಾಮಿ ಬಂದ್ಬಿಟ್ಟು ನನ್ನ ಫೈನಾನ್ಷಿಯಲ್ ಸಪೋರ್ಟರ್. ನನಗೆ ಫೈನಾನ್ಸ್ ಮಾಡೋರು ಅವರೇನೆ, ತಿರುಪತಿ ಬ್ಯಾಂಕಿಂದ. ಅಂದರೆ ಇವ್ರ ಹತ್ರ ಕೈ ಮುಕ್ಕೊಂಡು ಕಷ್ಟ ಹೇಳ್ಕೊಂಡ್ರೆ ನಾನು ಒಂದು 10 ರೂಪಾಯಿ ಕೊಡಿ ಅಂತಂದ್ರೆ ಒಂದು 5 ರೂಪಾಯಿ ಆದರೂ ಎಲ್ಲಿಂದಾದ್ರೂ ಬರುತ್ತೆ. ಅಂದರೆ ಒಬ್ಬರು ಕಸ್ಟಮರ್ ಬರ್ತಾರೆ, ಟ್ಯಾಟೂ ಹಾಕ್ಸ್ಕೊಂಡು ಹೋಗ್ತಾರೆ. ಆ ಥರ ಇತ್ತು ಪರಿಸ್ಥಿತಿ. ಇವ್ರು ಬಂದ್ಬಿಟ್ಟು ಸಿಕ್ಕಿರೋದು. ಅದನ್ನ ಬಿಟ್ಟರೆ ಬುದ್ಧ ಒಂದು ಪೀಸ್ ಆಗಿರಲಿ ಅಂತ. ನಾನಂದರೆ ಒಳ್ಳೆ ಕಳ್ಳನ ಥರ ಇದ್ದೀನಿ, ಇವ್ರು ನೋಡ್ರಿ ಕ್ಯೂಟ್ ಆಗಿದ್ದಾರೆ. ಆಮೇಲೆ ಇದು ಬಂದ್ಬಿಟ್ಟು, ಇದಂತೂ ನಾನು ಹೇಳಲೇಬೇಕು. ಇದು ನಾನು ಇದು ಬನ್ನಿ ಇಲ್ಲಿ ಹತ್ರ ತೋರಿಸಿ ನೋಡಿ, ಕಾಯಿನ್ಸ್. ಅಯ್ಯೋ ಇದಾಯ್ತು. ಇದು ಬಂದ್ಬಿಟ್ಟು ನೋಡಿ ಕಾಯಿನ್ಸ್ ತೋರಿಸಿ. ಕಾಯಿನ್ಸ್ಗಳೆಲ್ಲ ತುಂಬಿದೆ. ಇದು ಜನ ಕೊಟ್ಟಿರುವಂಥದ್ದು. ಇದು ಏನಕ್ಕೆ ಈ ಥರ ಕೊಡ್ತಾರೆ ಅಂದರೆ, ಒಂದು ರೂಮರ್ ಇದೆ. ಅದು ರೂಮರ್ ಅಂತ ನಾನು ಅನ್ಕೊತೀನಿ, ಆದರೆ ಜನ ಯಾರು ಇದನ್ನು ರೂಮರ್ ಅಂತ ಒಪ್ಕೋತಾ ಇಲ್ಲ. ಏನಂತಂದರೆ ಟ್ಯಾಟೂಗೋಸ್ಟ್ ಕೈಯಲ್ಲಿ ಟ್ಯಾಟೂ ಹಾಕ್ಸಿದ್ರೆ ಲಕ್ ಚೇಂಜ್ ಆಗತ್ತೆ ಅನ್ನೋದು ಒಂದು ಟಾಕ್ ಇದೆ. ಇದು ಬಂದ್ಬಿಟ್ಟು ಶುರುವಾಗಿದ್ದು ಯಾವುದೋ ಒಂದು ಹುಡುಗಿಯಿಂದ. ಒಂದು ಹುಡುಗಿ ಏನು ಮಾಡಿದ್ದಾಳೆ, ಅವ್ರು ಬಂದ್ಬಿಟ್ಟು ಎಲ್ಲ ಇದು ಸಿನಿಮಾಗೆ ಆಡಿಷನ್ಗೆ ಹೋಗ್ಬೇಕು ಅಂತೇಳಿ, ಸಿನಿಮಾ ಸೀರಿಯಲ್ ಸಮಥಿಂಗ್ ಆಡಿಷನ್ಗೆ ಹೋಗ್ಬೇಕು ಅಂತ ಫೋಟೋಗಳೆಲ್ಲ ಕಳಿಸಿದ್ದಾರೆ ಅವರಿಗೆ. ಆಡಿಷನ್ಗೆ ಫೋಟೋಗಳು ಕಳಿಸಿದ್ದಾರೆ. ಎಲ್ಲ ಫೋಟೋದಲ್ಲೂ ಅವ್ರು ಮೇಕಪ್ ಮಾಡಾದ್ಮೇಲೆ ಒಂದು ಡಾಟ್ ಮಾಡಿರ್ತಾರೆ. ಇಲ್ಲಿ ಮೇಕಪ್ ಮಾಡಾದ್ಮೇಲೆ ಡಾಟ್ ಮಾಡ್ತಾರೆ ಗೊತ್ತಾ, ಆ ಥರ ಡಾಟ್ ಇರೋಂಥ ಎಲ್ಲ ಮೇಕಪ್ ಫೋಟೋಗಳು ಕಳಿಸಿದ್ದಾರೆ. ಮಾರನೇ ದಿವಸ ಅವ್ರು ಆಡಿಷನ್ಗೆ ಹೋಗ್ಬೇಕು. ನಾನು ಎಲ್ಲ ಫೋಟೋದಲ್ಲೂ ಇಲ್ಲಿ ಡಾಟ್ ಇರೋದೇ ಕಳಿಸ್ಬಿಟ್ಟಿದ್ದೀನಲ್ಲ, ಒರಿಜಿನಲ್ ಆಗಿ ಇಲ್ಲ ಅಂತಂದ್ರೆ ಏನಾದ್ರು ಅನ್ಕೊಬಿಡ್ತಾರೆ ಅಂದ್ಬಿಟ್ಟು ನನ್ನ ಹತ್ರ ಬಂದಿತ್ತು. ಇದು ಬಂದ್ಬಿಟ್ಟು ಒಂದು 3 ಇಯರ್ಸ್ ಹಿಂದೆ, 3 ವರ್ಷದ ಹಿಂದೆ ಬಂದಿದ್ರು. ಬಂದಾದ್ಮೇಲೆ ಅಣ್ಣ ಇಲ್ಲೊಂದು ಡಾಟ್ ಮಾಡಿ ಅಂತ ಅಂದರು. ನಾನು ಹಿಡ್ಕೊಂಡು ಏನಕ್ಕಮ್ಮ ಡಾಟು, ಚೆನ್ನಾಗಿದೆಯಲ್ಲ ಫೇಸ್, ಯಾಕೆ ಡಾಟು ಅಂದರೆ, ಮೇಕಪ್ಪಲ್ಲಿರೋ ಫೋಟೋದಲ್ಲೆಲ್ಲ ಇಲ್ಲೇನಲ್ಲಿ ಡಾಟ್ ಇಟ್ಕೊಂಡಿದ್ದೆ, ಅದನ್ನು ಕಳಿಸಿದ್ದು ಇವಾಗ ಆಡಿಷನ್ಗೆ ಕರೀತಾ ಇದ್ದಾರೆ. ಇವಾಗ ನಾನು ಹೋಗ್ಬೇಕು, ಈ ಡಾಟು ಇಲ್ಲ ಅಂತಂದರೆ ಏನೋ ಫೇಕ್ ಆ ಥರ ಏನೋ ಅನ್ಕೊಬಿಡ್ತಾರೆ. ಅವ್ರ ಮನಸ್ಥಿತಿಗಳು ಹೆಂಗಿರೋದು ಗೊತ್ತಿಲ್ಲ. ಆ ಮೇಕಪ್ ಮಾಡಿರೋದು ಅನ್ಕೊಂತಾರೆ, ಇದು ಬ್ಯೂಟಿ ಚೆನ್ನಾಗಿ ಅದೇನೋ ಗೊತ್ತಿಲ್ಲ, ಅವ್ರ ಮನಸ್ಸಲ್ಲಿ ಏನು ಬಂತೇನೋ. ಸರಿ ಅಮ್ಮ ಆಯಿತು ಅಂತಂದ್ಬಿಟ್ಟು ನಾನು ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ನನ್ನ ಮೆಷಿನ್ನ ಬಾಬಾ ಪಾದಕ್ಕೆ ಟಚ್ ಮಾಡಿ ಕೆಲಸ ಮಾಡೋದು. ಇದು ಬಂದ್ಬಿಟ್ಟು ಒಂದು ಸಿಕ್ಕಿರೋದು, ಇಲ್ಲಿ ಬಾಬನ ಪಾದಕ್ಕೆ ಇಟ್ಬಿಟ್ಟು ಕೆಲಸ ಮಾಡೋದು. ಆ ಥರ ಇತ್ತಲ್ವಾ. ಅವ್ರಿಗೆ ಒಂದು ಡಾಟ್ ಮಾಡಿದೆ.
ಡಾಟ್ ಮಾಡಿ ಹೋದ್ಮೇಲೆ ಅವ್ರಿಗೆ ಆಡಿಷನ್ನೇ ಮಾಡಿಲ್ವಂತೆ. ಆಡಿಷನ್ ಇದೆ ಏನು ಇಲ್ವಂತೆ. ಇವ್ರು ಸೆಲೆಕ್ಟೆಡ್ ಅಂದ್ಬಿಟ್ಟು ಡೈರೆಕ್ಟ್ ಸೆಲೆಕ್ಷನ್ ಮಾಡ್ಬಿಟ್ರಂತೆ. ಇವತ್ತು ಅವರೆಲ್ಲ ತುಂಬ ನೇಮಲ್ಲಿದ್ದಾರೆ. ಅವ್ರ ಹೆಸರೆಲ್ಲ ಬೇಡ, ಅವ್ರು ಇನ್ನೂ ಚೆನ್ನಾಗಿ ಬೆಳೀಲಿ, ಅವ್ರ ಹೆಸರು ಬೇಡ. ಅವ್ರು ಏನು ಮಾಡಿದ್ದಾರೆ, ಇವ್ರ ಹತ್ರ ನಾನು ಟ್ಯಾಟೂ ಹಾಕ್ಸ್ಕೊಂಬಂದೆ, ನನಗೆ ಆಡಿಷನ್ನೇ ತೊಗೊಂಡು ಡೈರೆಕ್ಟ್ ಸೆಲೆಕ್ಷನ್ ಮಾಡ್ಬಿಟ್ರು ಅಂತ ಹೇಳಿ ಅವ್ರದ್ದೊಂದು ಅಲ್ಲೆಲ್ಲ ಕಡೆ ಹಬ್ಬಿಸ್ಬಿಟ್ರು. ಅಂದ್ರೆ ಯಾವ ತರ ರೀಲ್ಸ್ ಏನಾದ್ರು ಮಾಡಿ ಏನಿಲ್ಲ, ಮಾಡಿದಾರಾ? ಸೋಷಿಯಲ್ ಮೀಡಿಯಾದಲ್ಲಿ ಏನೂ ಮಾಡಿಲ್ಲ. ಈಗ ಬಂದ್ಬಿಟ್ಟು ಫೇಮಸ್ ಇದ್ದಾರೆ. ಅವ್ರ ಹೆಸರು ನಾನು ಇನ್ನೊಂದ್ಸಲಿ ಹೇಳ್ತೀನಿ, ಓಕೆನಾ? ಆ ಥರ ಅವರೆಲ್ಲ ಈಗ ಸೀರಿಯಲಲ್ಲಿ ಇದ್ದಾರೆ. ಆ ಥರ ಮಾಡ್ತಿದ್ದಾರೆ, ಚೆನ್ನಾಗಿದೆ, ಅವ್ರ ಹೆಸರು ಚೆನ್ನಾಗಿದೆ. ಬಟ್ ಬೇಡ ಅಂದ್ರೆ ಅವ್ರಿಗೆ ಗೊತ್ತಿರೋಂಥ ಸರೌಂಡಿಂಗ್ಸ್ ಅಲ್ಲೇ ಆಮೇಲೆ ಏನು ಮಾಡಿದ್ರು, ಸಿನಿಮಾ ಇಂಡಸ್ಟ್ರಿಲಿ ಇವಾಗೆಲ್ಲ ಸ್ವಲ್ಪ ಹೆಸರು ಇರೋವಂಥವ್ರೆ ಅಪಾಯಿಂಟ್ಮೆಂಟ್ಸ್ ತಗೋತಾ ಇದ್ದಾರೆ, ಸ್ವಲ್ಪ ಚೆನ್ನಾಗಿ ಹೆಸರು ಮಾಡಿರೋರು. ಆಮೇಲೆ ಅವ್ರ ಜೊತೆ ನಾವು ಫೋಟೋ ತೆಗಿಯೋಕ್ಕೆ ವಿಡಿಯೋ ತೆಗಿಯೋಕ್ಕೆ ಬಿಡಲ್ಲ. ಯಾಕೆ ಅಂದರೆ, ನೀನು ನಿನ್ನಲ್ಲಿರೋ ಕಲೆನ ನಂಬ್ದಿರ ನೀನು ಯಾವುದೋ ಒಂದು ರೂಮರ್ನ, ಅಂದರೆ ಒಬ್ಬ ಕೈಗುಣ ಅವ್ನು ಟ್ಯಾಟೂ ಮಾಡಿದ್ರೆ ನಿನ್ನ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀಯ ಅಂತ, ನೀನು ಆ್ಯಕ್ಟಿಂಗ್ ಮೇಲೆ ನಿಂಗೆ ನಂಬಿಕೆ ಇಲ್ವಲ್ಲ, ಆ ಟ್ಯಾಟೂ ಮೇಲೆ ನಂಬಿಕೆ ಇಟ್ಟಿದೆಯಲ್ಲ ಅಂತ ಏನಾದರೂ ನೆಗೆಟಿವ್ ಆಗಿ ಏನಾದ್ರು ಮಾತಾಡ್ಬಿಡ್ತಾರೆ ಅಂತ ಯಾರು ಫೋಟೋ ತಗೊಳಕ್ಕೆ ಬಿಡಲ್ಲ, ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ದಯವಿಟ್ಟು ನಮ್ಮ ಹೆಸರು ಎಲ್ಲೋ ಹೇಳ್ಬೇಡಿ ಅಂತ ಹೇಳ್ತಾರೆ, ನಾನು ಹೇಳೋದು ಇಲ್ಲ. ಆ ಥರ ತುಂಬ ಜನ ಸಿನಿಮಾಯಿಂದ ಕೆಳಗೆ ಬಿದ್ದು, ಅಂದರೆ ಸಿನಿಮಾ ಪೀಕಲ್ಲಿದ್ದವರು ಕೆಳಗೆ ಬಿದ್ದು ಮತ್ತೆ ಸಿನಿಮಾದಲ್ಲಿ ಮತ್ತೆ ಹೈ ಲೆವೆಲ್ ಓದಂಥವ್ರು, ಸೀರಿಯಲ್ಗಳೆಲ್ಲ ಹೈ ಲೆವೆಲ್ ಓದಂಥವ್ರು, ಆ ಥರ ಒಂದು ಸ್ವಲ್ಪ ಜನ ಬಂದು ಖಂಡಿತ ಲಕ್ಕೋಸ್ಕರ. ಆಮೇಲೆ ಅಲ್ಲಿಗೆ ಮನೆಗೆ ಕರ್ಸ್ಕೊತಾರೆ. ಮನೆಗೆ ಕರ್ಸ್ಕೊಂಡು ಏನು ಟ್ಯಾಟೂ ಹಾಕು, ಏನಾದರೂ ಹಾಕು, ಒಂದು ಗೆರೆ ಹಾಕಿದ್ರು ಪರವಾಗಿಲ್ಲ, ಹಾಕು. ಕಾಣೋ ಜಾಗದಲ್ಲಿ ಹಾಕೊಳ್ಳಲ್ಲ, ಇಲ್ಲಿ ಬೆನ್ನ ಮೇಲೆ ಈ ಕಡೆ. ಈ ಕಾಯಿನ್ಸ್ ಇನ್ನೂ ಜಾಸ್ತಿ ಇತ್ತು. ನಾನು ಅದನ್ನ ಏನ್ ಮಾಡಿದೆ, ಮೊನ್ನೆ ಒಂದ್ಸಲಿ ಮಕ್ಳಿಗೆ ಏನೋ ಕೊಡ್ಸ್ಬೇಕು ಅಂತ ಹೇಳಿ, ದುಡ್ಡು ಸ್ವಲ್ಪ ಜೋಬಲ್ ಕಮ್ಮಿ ಇತ್ತು, ಕೊಡ್ಸ್ಲೇಬೇಕು ಅನ್ನಿಸ್ಬಿಡ್ತು, ಎಲ್ಲ ಬಾಚ್ಕೊಂಡು ತೊಗೊಂಡೋಗಿ ಕೊಟ್ಟು ಚಾಕ್ಲೇಟ್ ಇಸ್ಕೊಂಡು ಹಂಚ್ಬಿಟ್ಟೆ. ಇದು ಬಂದ್ಬಿಟ್ಟು ಈಗಲೇ ಒಂದು 100-150 ಇದೆಯಾ? ಜಾಸ್ತಿ ಇದೆ, ಇಲ್ಲೆಲ್ಲ ಇದೆ, ಇಲ್ಲೆಲ್ಲ ಇಲ್ಲೆಲ್ಲ ಇದೆ. 200 ಜನ ಕೊಟ್ಟಿರೋದು ಇಲ್ಲೇ ಇದೆ. ಇನ್ನೂ ಜಾಸ್ತಿ ಇರ್ಬೋದು ಮೇ ಬಿ. ಇವರೆಲ್ಲ ಏನ್ ಗೊತ್ತಾ, ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬಲ್ಲ. ಜನ ಏನಂತಂದ್ರೆ, ಟ್ಯಾಟೂ ಹಾಕಿಸ್ಕೊಂಡ್ಮೇಲೆ ನಾನು 300 ರೂಪಾಯಿ ಹೇಳಿದ್ರೆ 300 ಜೋಬಲ್ಲಿ ಎಷ್ಟು ಚೇಂಜ್ ಇರುತ್ತೋ ಅದ್ರ ಮೇಲೆ ಹಿಂಗೆ ದೇವಸ್ಥಾನಕ್ಕೆ ಹೆಂಗ್ ಕೊಡ್ತಾರೆ, 100 ರೂಪಾಯಿ ಇದ್ರು ಒಂದು ಕಾಯಿನ್ ಅದ್ರ ಮೇಲೆ ಇಟ್ಕೊಡ್ತಾರಲ್ಲ, ಆ ತರ ಕೊಡ್ತಾರೆ. ಒಬ್ಬೊಬ್ರು ಇಲ್ಲೇ ಇಟ್ಬಿಟ್ಟು ಹೋಗ್ತಾರೆ. ಅದು ಬಂದ್ಬಿಟ್ಟು ಇಷ್ಟು ತುಂಬಿಕೊಂಡಿದೆ. ನಾನು ತುಂಬಾ ಜನಕ್ಕೆ ಆಗಿದೆ ಅಂತ ಹೇಳ್ತಾರೆ. ನಾನು ಬಂದಾಗೆಲ್ಲ ಹೇಳ್ತೀನಿ, ನಂಬೇಡ್ರಪ್ಪ, ನಾವು ನನ್ನ ಲೈಫಲ್ಲೇ ಆಗಿದೆ, ಮತ್ತೆ ನೀನು ನಂಬೇಡ ಅಂದ್ರೆ ಏನು ಅಂತಾರೆ. ಅಂದ್ರೆ ಜನರ ಮನಸ್ಥಿತಿ. ನಾನು ಹೇಳಿಲ್ವಾ, ಜನ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಕೋಇನ್ಸಿಡೆಂಟ್ಲಿ ಆಗಿರುತ್ತೆ. ಆ ಥರ ಅಂದರೆ ನನಗೂ ಒಂದು ಸ್ವಲ್ಪ ಕನ್ಫ್ಯೂಸ್ ಇದೆ, ನೈಟ್ ಹೊತ್ತು ನಿದ್ದೆ ಬರಲ್ಲ ನನಗೆ. ಕೋಇನ್ಸಿಡೆಂಟ್ ಅಂತಂದ್ರೆ ಒಂದ್ಸಲಿ ಆಗ್ಬೋದು, 2 ಸಲ ಆಗ್ಬೋದು. 200 ಜನಕ್ಕೆ 300 ಜನಕ್ಕೆ ಆಗತ್ತೆ ಅನ್ನೋದಾದ್ರೆ ಅದು ಸ್ವಲ್ಪ ಯಾಕೋ ಸ್ವಲ್ಪ ಹೌದಾ ಅಂತ ಅನ್ಸುತ್ತೆ. ಅದು ಯಾರೋ ಕಮೆಂಟ್ ಸೆಕ್ಷನ್ ಹಾಕಿದಾರೆ, ಸ್ವಲ್ಪ ಆನಂದ್ ಗುರುಜಿ ತರನೇ ಕಾಣ್ತಿದ್ಯಾ ಅಂತ. ಅಪ್ಪ ಗಡ್ಡ ಬಿಟ್ಟಿದೀನಿ ಅಂತ ಯಾರೋ ಸ್ವಾಮೀಜಿ ಮಾಡ್ಬಿಟ್ಟಿರ. ಇದು ಬಂದ್ಬಿಟ್ಟು ಯಾರಿಗಾದ್ರೂ ಒಳ್ಳೇದ, ರೀಲ್ಸ್ ಅಲ್ಲಿ ಹೇಳಿದೀನಿ, ಗಡ್ಡ ಬಿಟ್ಟಿದೀನಿ ಅಂತ ತಗೊಂಡು ಸ್ವಾಮೀಜಿ ಮಾಡ್ಬಿಟ್ಟಿರ ನನ್ನ ಅಂತ. ಇದು ಬಂದ್ಬಿಟ್ಟು ನಿಮ್ಗೆ ಏನಾದ್ರು ಒಳ್ಳೇದಾದ್ರೆ, ಯಾರನ್ನ ಬಂದು ಟ್ಯಾಟೂ ಹಾಕ್ಸ್ಕೊಂಡು ಒಳ್ಳೇದಾದ್ರೆ ಅದು ಅವರ ಎಫರ್ಟ್ ಇಂದ ಆಗಿರುತ್ತೆ, ಮತ್ತೆ ಅವ್ರಿಗಿರೋ ಭಗವಂತನ ಆಶೀರ್ವಾದದಿಂದ ಆಗಿರುತ್ತೆ. ಯಾಕಂದ್ರೆ ಟ್ಯಾಟೂ ಹಾಕೋಕ್ಕಿಂತ ಮುಂಚೆ ಭಗವಂತನ ಪಾದಕ್ಕೆ ನಾನು ಮಿಷಿನ್ನ ಟಚ್ ಮಾಡಿ ಟ್ಯಾಟೂ ಹಾಕ್ತೀನಿ. ಯಾರೇ ಬರಲಿ, 100 ರೂಪಾಯಿ ಟ್ಯಾಟೂ ಹಾಕ್ಸಿದ್ರು ಅದನ್ನೇ ಇದಾಗಲಿ, ನನ್ನ ಕೆಲಸ ಮಾಡೋಕ್ಕಿಂತ ಮುಂಚೆ ಹಿಂಗೆ ಪಾದದ ಹತ್ರ ಇಟ್ಬಿಟ್ಟು ತೆಗೆದು ಟ್ಯಾಟೂ ಹಾಕ್ತೀನಿ. ಇವರಿಂದ ಅವ್ರಿಗೆ ಒಳ್ಳೇದಾಗ್ಬೋದು, ನನ್ನಿಂದ ಏನಾಗ್ತಾ ಇಲ್ಲ. ನಾನೊಬ್ಬ ಮೀಡಿಯೇಟರ್ ಅಂತ ಅನ್ಕೋಬಿಡಿ, ಭಗವಂತನಿಗೂ ಮತ್ತೆ ಭಕ್ತನಿಗೂ ಅಷ್ಟಂತ ಅನ್ಕೋತೀನಿ. ಒಳ್ಳೇದಾಗಿದೆಯಲ್ಲ ಅವ್ರಿಗೆಲ್ಲ ಒಳ್ಳೇದಾಗಲಿ. ಇನ್ನೊಂದೇನು ಗೊತ್ತಾ, ಒಳ್ಳೇದಾಗಿದೆ ಅಂತ ಹೇಳ್ಕೊಂಡ್ರೆ ಏನ್ ಮಾಡ್ತಾರೆ ಗೊತ್ತಾ, ಮಿಕ್ದವರೆಲ್ಲ ಬರ್ತಾರೆ, ಬಂದ್ಬಿಟ್ಟು ಸಪೋಸ್ ಯಾರಿಗಾನ ಒಳ್ಳೇದಾಗಿಲ್ಲ ಅಂದ್ರೆ ಬೈಕೋತಾರೆ, ಇವೆಲ್ಲ ಸುಳ್ಳು ಅದು ಇದು ಅಂತ. ಸುಳ್ಳು ಅಂತ ನಾನೇ ಹೇಳ್ತಾ ಇದ್ದೀನಿ, ಇದು ನಾನೇ ನಂಬಲ್ಲ ಅಂತ ಹೇಳ್ತೀನಿ. ಜನಗಳು ನಂಬ್ಕೊಂಡ್ ಬರ್ತಾರೆ. ಅದು ಜನಗಳ ಪ್ರೀತಿ, ನಂಬಿಕೆ, ಅದು ಅದಕ್ಕೆ ಗೌರವ ಕೊಡೋದು ನಮ್ಮ ಕರ್ತವ್ಯ. ನಂಬಿಕೆ ಇದ್ದೇ ಇರುತ್ತೆ, ಸತ್ಯನೂ ಆಗಿದೆ. ಅಂದ್ರೆ ಅವ್ರವ್ರ ನಂಬಿಕೆ, ಅವ್ರವ್ರ ಭಾವನೆ, ಅವ್ರವ್ರಿಗೆ ಬಿಟ್ಟಿರೋದು. ಇನ್ಸಿಡೆಂಟ್ ವಿಚಾರವಾಗಿ ನಾನು ಇಷ್ಟಪಡ್ತೀನಿ ಅಂದ್ರೆ, ಟ್ಯಾಟೂ ಗೋಸ್ಟ್ ಬಂದು ಟ್ಯಾಟೂ ಗುರುಜಿ ಅಂತ ಟ್ಯಾಟೂ ಗೋಸ್ಟ್ ಅನ್ನೋ ಹೆಸರು ಕೂಡ ತುಂಬಾ, ಅದು ಬಂದಿರೋದು ಕೂಡ ಎಷ್ಟೋ ಜನ ಹೇಳ್ತಾರೆ ಹೆಸರಿನ ಒರಿಜಿನಲ್ ಹೆಸರೇನು ಅಂತ ಕೇಳ್ತಾರೆ. ಒರಿಜಿನಲ್ ಹೆಸರು ಬಂದ್ಬಿಟ್ಟು ನಾನು ಎಲ್ಲೂ ಹೊರಗಡೆ ಹೇಳ್ಕೊಳ್ಳಲ್ಲ, ಟ್ಯಾಟೂ ಗೋಸ್ಟ್ ಅಂತಾರೆ. ಏನೂ ಇಲ್ಲ, ಅಂದ್ರೆ ನಾವು ಹೆಸರು ಗೊತ್ತಾಗ್ಲಿ ಅಂತ ಮಾಡಿದಾಗ, ಹೆಸರು ಗೊತ್ತಾಗ್ಲಿ ಅಂತ ನಮ್ಮ ಹೆಸರು ಹೊರಗಡೆ ಬರಬೇಕು ಅಂತ ನಾವೇನೇ ಮಾಡ್ತಾ ಹೋದ್ರು, ಹೆಸರು ಮಾಡಕ್ಕಂತ ನಾಟಕ ಮಾಡ್ಬೇಕು ಶುರುವಾಗುತ್ತೆ, ನಾಟಕ ಮಾಡ್ಬೇಕಾಗತ್ತೆ. ನನ್ನ ಹೆಸರು ಹಿಂಗಿರ್ಬೇಕು ಅಂತ ನಾವೇನೋ ಮಾಡ್ತಾ ಹೋದಾಗ ಇನ್ನೊಬ್ರ ಬಾಯಲ್ಲಿ ನಮ್ಮ ಹೆಸರು ಹೇಳಿಸ್ಬೇಕು, ಆ ಥರ ನಾಟಕಗಳು ಶುರುವಾಗುತ್ತೆ. ಸೊ ನಾಟಕ ಮಾಡ್ಕೊಂಡು ಬದುಕಕ್ಕೆ ಇಷ್ಟ ಇಲ್ಲ ಜನ. ಈಗ ಪ್ರೆಸೆಂಟು ವಾಟ್ ಇಸ್ ದ ನೇಮ್ ಆಫ್ ಟ್ಯಾಟೂ ಗೋಸ್ಟ್ ಅಂತ ಗೂಗಲ್ ಮಾಡ್ತಾ ಇದ್ದಾರೆ. ಗೂಗಲ್ ಕೂಡ ಆಗಿದೆ, ಗೂಗಲ್ ಮಾಡ್ತಾ ಇದ್ದಾರೆ. ಆಮೇಲೆ ಯೂಟ್ಯೂಬಲ್ಲಿ ಟ್ಯಾಟೂ ಗೋಸ್ಟ್ ಅಂತ ಸರ್ಚ್ ಮಾಡಿದ್ರೆ ಮೇಲೇನೆ ಬರುತ್ತೆ. ಆ ಥರ ಇದು ನೋಡಿದಂಗೆ ನಿಮ್ಮನ್ನ ಬಿಟ್ರೆ
ಟ್ಯಾಟೂ ಗೋಸ್ಟ್ ಅಂತ ಯಾರು ನೋಡಿಲ್ಲ ಇಲ್ಲ, ಯಾರು ಆ ಇಲ್ಲ. ಹೆಸರಲ್ಲಿ. ಇದು ಗೋಸ್ಟ್ ಅನ್ನೋದು ಹೆಸರು, ಇದೊಂದು ಬ್ರ್ಯಾಂಡ್. ಹ್ಮ್. ಆಮೇಲೆ ನನ್ನ ಅಂಗಡಿ ಹೆಸರು ಬೇರೆ ಇದೆ, ಶಿರಡಿ ಆರ್ಟ್ಸ್ ಅಂಡ್ ಟ್ಯಾಟೂಸ್ ಅಂತ. ಟ್ಯಾಟೂ ಗೋಸ್ಟ್ ಅಂದ್ರೆ ನಾನು. ಹ್ಮ್. ಆ ಜನಕ್ಕೆ ಹೆಸರು ಗೊತ್ತಿಲ್ಲ, ಹೆಸರು ಗೊತ್ತಾಗೋದು ಬೇಡ. ಹೆಸರು ಯಾವತ್ತು ಗೊತ್ತಾಗ್ಬೇಕು ಅಂತ ನಾವು ಒದ್ದಾಡ್ತೀವಲ್ಲ, ಅವತ್ತು ಇರೋ ಹೆಸರನ್ನ ಹಾಳು ಮಾಡ್ಕೋತೀವಿ. ಹ್ಮ್. ಹೆಸರು ಹೇಳೋದಕ್ಕೊಂದು ವೇದಿಕೆ ಬರುತ್ತೆ, ಅಲ್ಲೇ ಹೇಳೋಣ. ತುಂಬಾ ಜನ ಗೊತ್ತಿದೆ ನಮ್ಮ ಒಡನಾಟದಲ್ಲಿ ಇದ್ದವ್ರಿಗೆ, ಆಮೇಲೆ ಕ್ಲಾಸ್ಮೇಟ್ಸ್ಗಳಿಗೆ, ಹ್ಮ್. ತುಂಬಾ ಹತ್ರದಲ್ಲಿರೋರಿಗೆ ನನ್ನ ಹೆಸರೇನು ಅಂತ ಗೊತ್ತಿದೆ. ಆದ್ರೆ ಸಮಾಜಕ್ಕೆ ಹೆಸರು ತಗೊಂಡು ಏನಾಗಬೇಕಾಗಿದೆ? ಮಾಡೋ ಕಾರ್ಯ ತೋರ್ಸೋಣ ಅಷ್ಟೇ, ಮಾಡೋ ಕೆಲಸದಲ್ಲಿ ತೋರ್ಸೋಣ. ಹೆಸರನ್ನ ಕಟ್ಕೊಂಡು ಏನಾಗಬೇಕಾಗಿದೆ? ಹೌದು. ಹ್ಮ್. ಬಾಬಾಯಿಂದ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಹೌದು, ಇವರಿಂದ ಒಳ್ಳೇದಾಗ್ತಾ ಇದೆ, ನನ್ನಿಂದ ಅಲ್ಲ. ಇನ್ನೇನು ಒಳ್ಳೇದಾಗ್ಬೇಕು ನಿಮ್ ಕಡೆಯಿಂದ. ಇದು ಬಂದ್ಬಿಟ್ಟು ಈ ಶಿಲೆ ಇದೆಯಲ್ವಾ, ಈ ಶಿಲೆ ಬಂದ್ಬಿಟ್ಟು ಒಂದು 13,000 to 15,000 ಬೆಲೆ ಬಾಳುವಂತ ಒಂದು ಮಾರ್ಬಲ್ ಶಿಲೆ ಇದು. ಇದನ್ನ ಇಲ್ಲಿ ಕಾಲ್ ಬೆರಳು ಕಟ್ಟಾಗಿದೆ ಅಂತ ಹೇಳಿ ಯಾರೋ ತಂದು ರಸ್ತೆಯಲ್ಲಿ ಇಟ್ಟು ಹೋಗಿದ್ದು. ಇದು ನಾನು ದುಡ್ಡು ಕೊಟ್ಟು ತಂದಿರೋದಲ್ಲ. ಈ ಕಾಲ್ ಬೆರಳು ಕಟ್ಟಾಗಿದೆ ಅಂತ ರಸ್ತೆಯಲ್ಲಿ ಇಟ್ಟು ಹೋಗಿದ್ರು. ನಾನೇನ್ ಮಾಡಿದೆ, ಇದನ್ನ ತಗೊಬಂದೆ. ಆಕ್ಚುಲಿ ಈ ತರ ಹೊಡೆದೋಗಿರೋದನ್ನ ಇಡಬಾರ್ದು ಅಂತ ಅಂತಾರೆ. ಇದೇ ನನಗೆ ಲಕ್ಕು. ಯಾರು ಹೇಳಿದ್ದು? ನೀವು ತಗೊಬಂದು ನಿಮ್ಗೆ ಒಳ್ಳೇದಾಗಿದೆ. ಖಂಡಿತ ಒಳ್ಳೇದಾಗಿದೆ. ಇದನ್ನ ಈ ಬೆರಳು ಮುರಿದೋಗಿರೋದನ್ನ ಇದು ಎಷ್ಟೋ ಜನ ಹೇಳಿದ್ರು, ಅಂಗಡಿಯಲ್ಲಿ ಭಿನ್ನ ಆಗಿರೋ ವಿಗ್ರಹಗಳನ್ನ ಇಡಬಾರ್ದು ಅಂತ. ಈಗ ಇದನ್ನ ತರಬೇಕಾಗಿ 13,000 ಕೊಟ್ಟು ತರ್ತಾರೆ ಅಂದ್ರೆ ಪ್ರೀತಿ ಇಲ್ದಿರ ತಂದಿರ್ತಾರೆ. ಅದನ್ನ ಅಷ್ಟು ದಿವಸ ಇಟ್ಟು ಪೂಜೆ ಮಾಡಿದ್ರೆ ಏನೋ ಮಿಸ್ ಆಗಿ ಒಡೆದೋಗಿರುತ್ತೆ. ಒಡೆದೋಗಾದ್ಮೇಲೆ ಇವಾಗ ತಂದೆ ತಾಯಿಗೆ ಏನಾದ್ರು ಕೈಕಾಲು ಮುರಿದೋಗ್ಬಿಟ್ರೆ ತಂದು ರೋಡ್ಗೆ ಹಾಕ್ಬಿಡ್ತಾರ? ಇಲ್ಲ, ಇವ್ರನ್ನ ತಂದು ಮುರಿದೋಗಿದೆ ಅಂತ ರೋಡ್ಗೆ ಹಾಕಿದ್ದಾರೆ. ಅಂದ್ರೆ ಅದು ಈ ಸಂಪ್ರದಾಯ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ರಸ್ತೆಯಲ್ಲಿ ಸಿಕ್ಕಿರೋದು ನನಗೆ. ತಂದು ಇಟ್ಟಾದ್ಮೇಲೆ ನೋಡಿದೆ ಇದು ಮುರಿದೋಗಿದೆ ಅಂತ. ಅದಾದ್ಮೇಲೆ ಪರವಾಗಿಲ್ಲ, ನಾನು ಇವ್ರನ್ನ ಪ್ರೀತಿಸ್ತೀನಿ. ಕೈ ಇಲ್ಲ ಅಂದೇನು, ಕಾಲಿಲ್ಲ ಅಂದ್ರೆ, ಕಣ್ಣಿಲ್ಲ ಅಂದ್ರೆ, ತಲೆ ಇಲ್ಲ ಅಂದೇನು, ಮನಸ್ಸಿಂದ ಒಪ್ಕೊಂಡ್ಮೇಲೆ ಅವ್ರು ಇರ್ಲೇಬೇಕು ಅಂತ ಇಟ್ಟೆ. ಎಕ್ಸಾಂಪಲ್ ಜನರುಗಳು ಕಾಮನ್ ಆಗಿ ಈ ತರ ಶಿಲೆ ಇದ್ದು ಏನಾದ್ರು ಅದ್ರ ಭಿನ್ನ ಆಯ್ತು ಅಂತಂದ್ರೆ ರೋಡಲ್ಲಿ ಇಡೋದು, ದೇವಸ್ಥಾನ ಹತ್ರ ಇಡೋದು ಮಾಡ್ತಾರೆ. ಬಟ್ ಅಲ್ಲಿ ಇರೋದಂತದ್ನೇ ತಗೊಬಂದು ಇಲ್ಲಿ ಇವ್ರು ಒಳ್ಳೇದಾಗ್ತಿದೆ ಅಂತಂದ್ರೆ ಆ ಶಿಲೆಯಿಂದ ಅಲ್ಲ, ಅವ್ರಿಗೆ ಮನಸ್ಥಿತಿಲಿ ಏನಿರುತ್ತೋ ಅದಾಗುತ್ತೆ ಅಷ್ಟೇ. ಆ ಥರ ಇರ್ಬೋದು. ಆಮೇಲೆ ಇದು ಬಂದ್ಬಿಟ್ಟು ತಗೊಂಬಂದಿನಲ್ಲ, ನನಗೆ ಒಳ್ಳೇದೇ ಆಗಿದೆ. ನಾನು ಇದನ್ನ ಯಾವತ್ತೂ ಈ ಥರ ಭಿನ್ನ ಆಗಿರೋ ವಿಗ್ರಹ ನಾನು ಹೇಳಿದ್ರೆ ನಿಮಗೆ ಗೊತ್ತಾಯ್ತು, ಇಷ್ಟೊತ್ತು ಗೊತ್ತಾಗಿಲ್ಲ ನಿಮಗೆ. ನಾನು ಹೇಳಿದ್ಮೇಲೆ ಇಲ್ಲಿ ಮುರಿದೋಗಿದೆ ಅಂದಮೇಲೆ ಗೊತ್ತಾಯ್ತು, ನಿಮಗೆ ಗೊತ್ತಾಗಲ್ಲ. ಸೊ ಇದು ಬಂದ್ಬಿಟ್ಟು ಭಿನ್ನ ಆಗಿರೋ ವಿಗ್ರಹ ಯಾವ ಪುಣ್ಯಾತ್ಮ ಎಲ್ಲಿ ತಂದು ಇಟ್ಟಿದ್ರೋ, ಇದು ನನಗೆ ಸಿಗಬೇಕು ಅಂತ ಇತ್ತೇನೋ. ಇವರು ನಾನು ಬರ್ತೀನಿ, ನಿನ್ನ ಅಂಗಡಿಗೆ ಬರ್ತೀನಿ ಅಂದ್ರು, ಬಾಪ್ಪ ಅಂತ ಕೈ ಇಟ್ಕೊಂಡು ಕರ್ಕೊಂಬಂದು ಇಲ್ಲಿ ಕೂರಿಸ್ದೆ. ಇಲ್ಲಿ ಕೂತ್ಕೊಂಡು ಮಿರಾಕಲ್ಸ್ ಮಾಡ್ತಿದ್ದಾರೆ ಅಷ್ಟೇ ಇವರು. ಇನ್ನು ಬಿಟ್ರೆ ಇದು ಬಂದ್ಬಿಟ್ಟು ಇವ್ರ ಮೇಲೆಲ್ಲ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮೇಲೆಲ್ಲ ನಂಬಿಕೆ ಇರಲಿಲ್ಲ. ಈ ದುಡ್ಡಿರೋರು ಮಾತ್ರ ಅಲ್ಲಿ ಹೋಯ್ತಾರೆ ಬರ್ತಾರೆ ಅಂತ. ಒಂದ್ಸಲ ಅಂಗಡಿಯಲ್ಲಿ ಕೂತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಕರ್ದಂಗ್ ಆಗ್ಬಿಡ್ತು. ಸೀದಾ ಹೋಗ್ಬಿಟ್ಟೆ, ದುಡ್ಡಿರ್ಲಿಲ್ಲ ನನ್ನ ಹತ್ರ. ಮನ್ಸಿಗೆ ಬಾ ನನ್ನ ಹತ್ರಕ್ಕೆ ಅನ್ನೋ ತರ ಮನ್ಸಿಗೆ ಅನ್ನಿಸ್ತು. ನಾನೇನ್ ಮಾಡಿದೆ, ಸೀದಾ ಹೊರಟ್ಬಿಟ್ಟೆ ಬಸ್ ಹತ್ಕೊಂಡು. ದುಡ್ಡಿರ್ಲಿಲ್ಲ, ಒಂದು 400 ರೂಪಾಯಿ ಏನೋ ಇತ್ತು. ಹೊರಟಾದ್ಮೇಲೆ ಬಸ್ಸಲ್ಲಿ ಕೂತ್ಕೊಂಡು ನಮ್ಮ ಫ್ರೆಂಡ್ಸ್ ಯಾರೋ ಒಂದಿಬ್ರು ಫೋನ್ ಮಾಡಿದೆ, ನಾನು ತಿರುಪತಿಗೆ ಹೊರಟಿದ್ದೀನಿ, ಇದಕ್ಕಿದ್ದಂಗೆ ಹೋಗ್ಬೇಕು ಅನ್ನಿಸ್ಬಿಡ್ತು, ಒಂದು 500 ರೂಪಾಯಿ ಹಾಕ್ರಿ ಅಂತ ಹಾಕಿದ್ರು. ಅಲ್ಲಿ ಹೋಗಿ ಬಂದಾದ್ಮೇಲೆ ಈ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಆಯ್ತು ಅಂತ ಅನ್ಸುತ್ತೆ. ಅಲ್ಲಿ ಹೋಗ್ಬಿಟ್ಟು ಬಂದಾದ್ಮೇಲೆ ಇವತ್ತಿಗೂ ತುಂಬಾ ಜನ ಹೇಳ್ತಾರೆ, ತಿರುಪತಿಯಲ್ಲಿ ದರ್ಶನ ಮಾಡಾದ್ಮೇಲೆ ಒಂದು 3 ರಿಂದ 4 ದಿವಸ ಅದು ನಾವೇನ್ ನೋಡಿರ್ತೀವೋ ಅದು ಹಂಗೆ ಮನ್ಸಲ್ಲಿ ಇರತ್ತಂತೆ ಆ ಪಿಕ್ಚರು. ನನಗೆ ಅವ್ರನ್ನ ನಾನು ಹೋಗ್ಬಿಟ್ಟು ಬಂದು ತಿರುಪತಿಗೆ ಹೋದ್ರೆ ಗುಂಡೋಡಿಸ್ಬೇಕು ಅಂತಂತಾರೆ, ನಾನು ಓಡಿಸಿಲ್ಲ. ಇನ್ನೊಂದು ಅಂದ್ರೆ ಅದು ಅವ್ರವ್ರ ನಂಬಿಕೆಗಳು. ನಾನು ಸ್ವಲ್ಪ ಏನು ಅಂತಾರೆ, ನಾನು ಸ್ವಲ್ಪ ಥಿಂಕಿಂಗ್ ಬೇರೆ ತರ ಇರೋದಕ್ಕೆ ನಾನು ಸ್ವಲ್ಪ ಡಿಫ್ರೆಂಟು. ಆಮೇಲೆ ಇದನ್ನ ಸ್ವಲ್ಪ ಜನ ಇವ್ರು ಇರ್ತಾರಲ್ವಾ, ಈ ದೇವ್ರನ್ನ ಆರಾಧಕರು ಮತ್ತೆ ದೇವ್ರಿದ್ದಾರೆ, ಇದು ನಾನು ಹೇಳಿದಕ್ಕೆ ಇವತ್ತು ನೀನು ತಪ್ಪು ಹೇಳಿದ್ಯಾ, ಇದು ತಪ್ಪು, ನೀನು ಹೇಳ್ತಿರೋದು ತಪ್ಪು ಮಾಹಿತಿ ಕೊಡ್ತಾ ಇದೀಯಾ, ಭಿನ್ನ ಆಗಿರೋ ವಿಗ್ರಹ ಇಡಬಾರ್ದು ಅಂತ ಎಷ್ಟೋ ಜನ ಅಪೋಸ್ ಮಾಡ್ಬೋದು ಮೇ ಬಿ. ಅಂದ್ರೆ ನಾನು ಬಂದ್ಬಿಟ್ಟು ಅದು ಅವರು ಕರೆಕ್ಟಾಗಿ ಹೇಳಿರ್ಬೋದು, ನನ್ನ ಯೋಚನೆ ಬೇರೆ ತರ ಇರುತ್ತೆ. ನಾನು ಯಾವ್ದು ಬೇಡ ಅಂತ ಹೇಳಿದ್ರೆ, ನಾನು ಬರ್ಡೇ ಕೂಡ ಸ್ಮಶಾನದಲ್ಲೇ ಆಚರಿಸ್ಕೊಂಡಿದ್ದು, ಅದು ವಿಡಿಯೋ ಇದೆ. ಸೊ ನಂದು ಥಿಂಕಿಂಗು ಡಿಫ್ರೆಂಟ್. ನಾನು ವಿಡಿಯೋ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡೋದು. ನೀವು ನನ್ನ ವಿಡಿಯೋಸ್ ನೋಡಿದ್ರು ಇವ್ರ ಪ್ಲಾನಿಂಗೇ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ, ಎಲ್ಲರ ತರ ಮಾಡಲ್ಲ. ಸೊ ಇದನ್ನು ನಾನು ಎಲ್ಲದನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡ್ತೇನೆ. ಇವತ್ತು ನಿಮ್ಮನ್ನು ನಾನು ಡಿಫ್ರೆಂಟ್ ಆಗಿ ನೋಡ್ತಾ ಇದ್ದೀನಿ, ನಿಮ್ಮೊಳಗೆ ನನಗೆ ಏನೋ ಒಂದು ಕಾಣ್ತಾ ಇದೆ. ಸ್ವಾಮೀಜಿನೇ